ಹಿಂದೆ 2 ವಾರಗಳ ಹಿಂದೆ ನಾನು ಒಂದು ವಾಕ್ಯವನ್ನ ಓದಿ ಅದನ್ನ ವಿವರಣೆಯನ್ನ ಈ ರೀತಿಯಲ್ಲಿ ಕೊಟ್ಟಿದ್ದೆ. ಆ ವಾಕ್ಯ ಯಾವುದು ಅಂತ ಹೇಳಿದ್ರೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದ ಆಧಾರವಾಗಿಟ್ಟುಕೊಂಡು ದೇವದೂತರ ಶಾಸ್ತ್ರವನ್ನ ಇದಕ್ಕೆ ಅನ್ವಯಿಸುವಂತೆ ನಾನು ಮಾತನಾಡಿದ್ದೆ. ಏನಂತ ಹೇಳಿದ್ರೆ, ನಿನ್ನ ರಾಜ್ಯವು ಬರಲಿ ಅಂತ ಹೇಳಿದ್ರೆ ಅದು 1000 ವರ್ಷಗಳ ಆಳ್ವಿಕೆ. ಕರ್ತನಾದ ಯೇಸು ಕ್ರಿಸ್ತನ 1000 ವರ್ಷಗಳ ಆಳ್ವಿಕೆ ಈ ಲೋಕದಲ್ಲೇ ನಡೆಸಲ್ಪಡುವಂಥದ್ದು. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಅಂತ ಹೇಳಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಅಂತ ಹೇಳಿದ್ರೆ ಪರಲೋಕ ಸಂಸ್ಥಾನದಲ್ಲಿ ಕರ್ತನಾದ ನಮ್ಮ ಕರ್ತನು, ನಮ್ಮ ದೇವರು ಅಲ್ಲಿ ಆಸೀನಾರೂಢನಾಗಿದ್ದಾನೆ ಮತ್ತು ಆತನ ಸೇವಕರಾಗಿ ದೇವದೂತರುಗಳು, ಅನೇಕ ದೇವದೂತರುಗಳನ್ನ ನಾವು ಕಳೆದ ವಾರ ನಾವು ತಿಳಿಯುತ್ತಾ ಬಂದೆವು. ಯಾವ ಯಾವ ದರ್ಜೆಗಳಲ್ಲಿ ದೇವದೂತರುಗಳು ಯಾವ ಯಾವ ದರ್ಜೆಗಳನ್ನ ದೇವರು ಕೊಟ್ಟು ಅವರನ್ನು ಸೃಷ್ಟಿ ಮಾಡಿದ್ದಾನೆ ಎಂಬುದನ್ನು ನಾವು ಕೇಳ್ತಾ ಬಂದೆವು. ಅಲ್ಲಿ ಆತನ ಚಿತ್ತವನ್ನ ನೆರವೇರಿಸಲಿಕ್ಕೆ ಅವರು ಆತನ ಸೈನ್ಯಗಳೇ ಎಂಬುದಾಗಿ ನಾವು ಕೀರ್ತನಾ ಪುಸ್ತಕದಲ್ಲಿ ಓದ್ತಾ ಬಂದೆವು. ಮತ್ತೆ ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ಪರಲೋಕದಲ್ಲಿ ನಡೆಯುವಂತ ಆತನ ಚಿತ್ತದಂತೆ ಈ ಲೋಕದಲ್ಲಿಯೂ ನೆರವೇರಲಿ ಎಂದು ಹೇಳುವಾಗ, ಈ ಲೋಕದಲ್ಲಿ ಆತನ ಚಿತ್ತವನ್ನ ನೆರವೇರಿಸುವವರು ನಾವೇ ವಿಶ್ವಾಸಿಗಳು ಎಂಬುದಾಗಿ ನಾನು ತಿಳಿಸಿದೆ. ನಾನು ಆ ರೀತಿ ಹೇಳಿದಾಗ ಕೆಲವು ವಿಶ್ವಾಸಿಗಳಲ್ಲಿ ನಮ್ಮ ಈ ಕೂಟದಲ್ಲಿ ಸೇರಿ ಬರತಕ್ಕಂತ ಮತ್ತು ಈ ಆಪ್ ಮೂಲಕ, ಯಾವುದು ಯೂಟ್ಯೂಬ್ ಮೂಲಕ ಕೇಳಿದಂತ ಕೆಲವರಿಗೆ ಅದು ಸ್ವಲ್ಪ ಕಸಿವಿಸಿಯನ್ನು ಉಂಟು ಮಾಡಿರುತ್ತೆ ಎಂಬುದಾಗಿ ನಾನು ನೆನೆಸ್ತೇನೆ. ನಾನು ಆ ರೀತಿ ಹೇಳಲಿಕ್ಕೆ ಕೆಲವು ಕಾರಣಗಳು ಇದ್ದಾವೆ. ಹೇಗೆ ಅಂತ ಹೇಳಿದ್ರೆ, ಈ ವಾಕ್ಯ ಸತ್ಯವೇದ ಶಾಸ್ತ್ರಜ್ಞರು ಹೇಳುವ ಪ್ರಕಾರ ಭೂಲೋಕದಲ್ಲಿಯೂ ಆತನ ಚಿತ್ತ ನೆರವೇರಲಿ ಎಂಬುದೆಂದು ಹೇಳಿದ್ರೆ ಆ 1000 ವರ್ಷಗಳ ಆಳ್ವಿಕೆಯಲ್ಲಿ ಆತನ ಚಿತ್ತ ನೆರವೇರಲಿ ಎಂಬುದಾಗಿ ವಿವರಣೆಗಳನ್ನ ಕೊಡ್ತಾರೆ. ಅದು ಸರಿ, ಅದು ತಪ್ಪೇನಲ್ಲ. ಆ ಭೂಲೋಕದ ಆತನ 1000 ವರ್ಷದ ಆಳ್ವಿಕೆಯಲ್ಲಿ ಸೈತಾನನು ಬಂಧಿಸಲ್ಪಟ್ಟಿರ್ತಾನೆ. ಅವನು ಪಾತಾಳ ಲೋಕಕ್ಕೆ ತಳ್ಳಿ ಆ ದೇವದೂತನ ಪಾತಾಳದ ಬೀಗವನ್ನು ಹಾಕಿರ್ತಾನೆ. ಅವನು ಬೀಗ ಹಾಕಿ ಬಂಧಿಸಲ್ಪಟ್ಟಿರ್ತಾನೆ. ಎಂಡ್ಲೆಸ್ ಪಿಟ್ ಅಂತ ಹೇಳಿದ್ರೆ ಸೈತಾನನು ಆ ಪಾತಾಳ ಲೋಕದಲ್ಲಿ ಬೀಳ್ತಲೇ ಇರ್ತಾನೆ ಹೊರತು ಅವನಿಗೆ ಯಾವ ಬಿದ್ದು ಒಂದು ತಳ ಸಿಕ್ಕುವುದಿಲ್ಲ. ಅಂತ ಒಂದು ಬಂಧನದಲ್ಲಿ ಆತನು ತಳ್ಳಲ್ಪಡುತ್ತಾನೆ. ಆ ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ಈ ಲೋಕದಲ್ಲಿ ತನ್ನ ರಾಜ್ಯವನ್ನ ಸ್ಥಾಪನೆ ಮಾಡುತ್ತಾನೆ. ಅದು 1000 ವರ್ಷಗಳ ಕಾಲ. ಆಗ ಆತನ ಚಿತ್ತ ನೆರವೇರಿಸಲ್ಪಡಲಿ ಎಂಬುದಾಗಿ ಅನೇಕರು ನಾವು ಭಾವಿಸ್ತೇವೆ, ಅದು ವಾಕ್ಯದಲ್ಲಿ ಗ್ರಹಿಸಿಕೊಳ್ತೇವೆ. ಅದು ಸರಿಯಾದ ಬೋಧನೆಯೇ, ಅದನ್ನ ನಾನು ಇಲ್ಲ ಎಂಬುದಾಗಿ ನಾನು ಹೇಳುವುದಿಲ್ಲ. ಆದರೆ ನನ್ನ ಮಟ್ಟಿಗೆ ನಾನು ಮಾಡಿದ ಅಧ್ಯಯನದಲ್ಲಿ ನಾನು ಅಂತ ಹೇಳುವಾಗ ನಾನು ದೇವರ ವಾಕ್ಯದಲ್ಲಿ ಕಲಿತಂಥದ್ದು, ದೇವರ ಸೇವಕರುಗಳ ಮೂಲಕ, ಅನೇಕ ಬೋಧಕರ ಮೂಲಕ ನಾನು ಗ್ರಹಿಸಿದ್ದು ಅಂತದ್ದನ್ನ ನಿಮಗೆ ತಿಳಿಸಿದ್ದು. ಇಲ್ಲಿ ಆತನ ಚಿತ್ತವನ್ನ ನೆರವೇರಿಸಲಿಕ್ಕೆ ಇರತಕ್ಕಂಥವರು ನಾವೇ ವಿಶ್ವಾಸಿಗಳೇ ಎಂಬುದಾಗಿ ನಾನು ತಿಳಿಸಿದೆ. ಈ ರೀತಿ ನೆರವೇರಿಸಲಿಕ್ಕೆ ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ನಮಗೆ ಎಲ್ಲಾ ವಿಧದಲ್ಲೂ ಸಹಾಯಕರಾಗುವ ಹಾಗೆ ದೇವದೂತರನ್ನ ನಮ್ಮ ಜೊತೆಯಲ್ಲಿ ಇಟ್ಟಿದ್ದಾನೆ ಎಂಬುದನ್ನು ಕೂಡ ನಾನು ನಿಮಗೆ ತಿಳಿಸಿದೆ. ಅದು ವಾಕ್ಯದ ಮೂಲಕ ನಾನು ತಿಳಿಸಿದ್ದೇನೆ. ಇಲ್ಲಿ ನನ್ನ ಪ್ರಶ್ನೆ ಇಷ್ಟೇ, ಈ ದೇವರು ಈ ಲೋಕದಲ್ಲಿ ನಮ್ಮನ್ನ ಅನೇಕ ಹೋರಾಟದ ಜೀವನದಲ್ಲೇ ನಮ್ಮನ್ನ ಇಟ್ಟಿದ್ದಾನೆ. ನಾವು ಪತ್ರಿಕೆಗಳನ್ನ ಅಧ್ಯಯನ ಮಾಡುವಾಗ ಕ್ರೈಸ್ತರು ಯಾರು ಸುಖವಾದ, ಲೋಲಾಪ್ತವಾದಂತ, ಯಾವ ಸಮಸ್ಯೆಯೂ ಇಲ್ಲದಂತ ಆಡಂಬರದ ಜೀವನವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಮಗೆ ಈ ಲೋಕದಲ್ಲಿ ಅನೇಕ ಜವಾಬ್ದಾರಿಗಳನ್ನ ದೇವರ ಕರ್ತನು ನಮಗೆ ಕೊಟ್ಟಿದ್ದಾನೆ. ಅದರಲ್ಲಿ ಮುಖ್ಯವಾದಂತ ಜವಾಬ್ದಾರಿ ಸುವಾರ್ತೆಯನ್ನು ಸಾರುವಂತದ್ದು ನಮ್ಮೆಲ್ಲರಿಗೆ ಕೊಟ್ಟಂತ ಒಂದು ಕರ್ತವ್ಯ, ಒಂದು ಕೆಲಸ ಎಂಬುದಾಗಿ ಹೇಳಿದ್ರೆ ತಪ್ಪಾಗಲಾರದು.
ಈ ಒಂದು ಸೇವೆಯ ಕಾರ್ಯದಲ್ಲಿ ನಮ್ಮ ಜೀವನ, ಕ್ರಿಸ್ತೀಯ ಜೀವಿತದಲ್ಲಿ ಆತನ ಚಿತ್ತ ಏನಂತ ಹೇಳಿದರೆ, ಒಬ್ಬ ವಿಶ್ವಾಸಿ ತಾನು ತನ್ನ ಕಷ್ಟ ಸಂಕಟಗಳ ನಡುವೆ ಅವನ ಜೀವನವು ಹಾಯ್ದು ಹೋಗಬೇಕಾಗಿದೆ. ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿದ ಕೂಡಲೇ, ಆತನನ್ನ ಸ್ವಂತ ರಕ್ಷಕನಾಗಿ ನಾವು ಅಂಗೀಕಾರ ಮಾಡಿಕೊಂಡ ಕೂಡಲೇ ನಮಗೆ ಎಲ್ಲ ಈ ಲೋಕದಲ್ಲಿ ಸುಖ, ಸಂಪತ್ತು, ನೆಮ್ಮದಿ, ಆರೋಗ್ಯ ಎಲ್ಲವೂ ಸುಭಿಕ್ಷವಾಗಿ ಯಥೇಚ್ಛವಾಗಿ ನಮಗೆ ಸಿಗ್ತದೆ ಎಂಬುದಾಗಿ ಹೇಳುವಂಥದ್ದು ಸತ್ಯವಾದ ವಾಕ್ಯಕ್ಕೆ ವಿರುದ್ಧವಾದಂತ ಸಂದೇಶ. ಒಬ್ಬ ವಿಶ್ವಾಸಿಗೆ ಈ ಲೋಕದಲ್ಲಿ ಅವನು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿದಾಗ ಅವನಿಗೆ ಅನೇಕ ರೀತಿಯ ಒಂದು ಕಷ್ಟದ ಜೀವಿತ ಬಂದೇ ಬರುತ್ತದೆ. ಆದರೆ ನಾವು 2 ಕೊರಿಂಥ 4ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಎರಡು ಕುರಿತು 4ನೇ ಅಧ್ಯಾಯ 7ನೇ ವಚನದಿಂದ ನಾವು ಅಧ್ಯಯನ ಮಾಡಿ, ಒಳಗಿಂದ ಬಂದದ್ದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗೆ ಉಂಟು. ಪೌಲನು ಎಷ್ಟು ಅರ್ಥಗರ್ಭಿತವಾಗಿ ವಾಕ್ಯವನ್ನು ನಮಗೆ ಬರೆದು ತಿಳಿಸ್ತಾನೆ ಅಂತ ಹೇಳಿದ್ರೆ, ಬಲಾಧಿಕ್ಯವು ದೇವರದೇ ಹೊರತು. ಅಂದ್ರೆ ಈ ಲೋಕ ಯಾತ್ರೆಯಲ್ಲಿ ನಮಗೆ ಎಷ್ಟೇ ಕಷ್ಟಗಳು ಬಂದರೂ, ತೊಂದರೆಗಳು ಬಂದರೂ, ಇಂತಹ ಒಂದು ಸಂದರ್ಭದಲ್ಲಿ ನಾವು ಸಂತೋಷವಾಗಿ ಅವುಗಳನ್ನ ಜಯಿಸುವಂತ ಆ ಬಲ ಅದು ದೇವರಿಂದಲೇ ಬರ್ತದೆ. ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗೆ ಉಂಟು. ಈ ನಿಕ್ಷೇಪ ಅಂತ ಹೇಳುವಾಗ ಅದು ಅಮೂಲ್ಯವಾದಂತ ಬೆಲೆ ಬಾಳುವಂತ ವಸ್ತುಗಳು. ನಿಕ್ಷೇಪ ಅದು ದೇವರ ಬಲ ಎಂಬುದನ್ನ ಇಲ್ಲಿ ಪೌಲನು ಅಮೂಲ್ಯವಾದ ಬಹು ಬೆಲೆ ಕಟ್ಟಲಾಗದಂತ ವಸ್ತುವಿಗೆ ಅದನ್ನ ಹೋಲಿಕೆ ಮಾಡಿದ್ದಾನೆ. ದೇವರ ಬಲವು ನಮ್ಮಲ್ಲಿ ಇರುವಂತದ್ದು. ಪವಿತ್ರಾತ್ಮನು ನಮ್ಮಲ್ಲಿ ವಾಸ ಮಾಡುತ್ತಾ ಈ ಲೋಕದ ಯಾತ್ರೆಯಲ್ಲಿ ನಮಗೆ ಬರತಕ್ಕಂತ ಕಷ್ಟಗಳಲ್ಲಿ ಮತ್ತು ಸುಖಗಳಲ್ಲಿ ನಮ್ಮನ್ನ ಹಾಯ್ದು ಹೋಗಲು ಆ ಹೋರಾಟ ಕಷ್ಟದ ಹೋರಾಟ ನಮಗೆ ಎದುರಾದಾಗ ಅದನ್ನ ಜಯಿಸಿಕೊಂಡು ಹೋಗಲು ಆ ಬಲ ಏನಿದೆ, ದೇವರ ಬಲ ಏನಿದೆ, ಅದನ್ನ ಒಂದು ನಿಕ್ಷೇಪಕ್ಕೆ, ನಿಧಿ ನಿಕ್ಷೇಪ ಅಂತ ಹೇಳಿದ್ರೆ, ಈ ನಿಧಿ ನಿಕ್ಷೇಪ ಅಂತ ಹೇಳಿ ಟೈಮ್ ವೇಸ್ಟ್ ಮಾಡೋದಿಲ್ಲ ನಾನು. ಅದು ನಿಮಗೆಲ್ಲ ಗೊತ್ತಿರುವಂತದ್ದೇ. ನೀವು ನಿಮಗೆ ಅದು ಬಯಸದೆ ಬರುವಂತ ಒಂದು ಭಾಗ್ಯ. ನಿಧಿ ಮತ್ತು ನಿಕ್ಷೇಪ ಎಂಬುದು ಬಯಸದೆ ಬರುವ ಭಾಗ್ಯ. ಅದು ನಮಗೆ ಈ ನಮ್ಮ ಜೀವನದಲ್ಲಿ ಅಂತ ಒಂದು ಸೌಭಾಗ್ಯ ದೇವರ ಬಲವಾಗಿದೆ ಎಂಬುದನ್ನ ಪೌಲನು ತಿಳಿಸ್ತಾನೆ. ಮತ್ತು ಅದು ಯಾವ ರೀತಿಯಲ್ಲಿ ಇದೆ, ಮಣ್ಣಿನ ಘಟಕಗಳಲ್ಲಿ ನಮಗೆ ಉಂಟು ಅಂದ್ರೆ, ಈ ಮಣ್ಣಿನ ಘಟಕ ಎನ್ನುವಾಗ ಇದು ನಮ್ಮ ದೇಹ. ನಮ್ಮ ದೇಹದಲ್ಲಿ ನಾವು ವಾಸ ಮಾಡುವ ತನಕ, ಅಂದ್ರೆ ನಮ್ಮ ಆತ್ಮವು ಈ ದೇಹದಲ್ಲಿ ವಾಸ ಮಾಡುವ ತನಕ ಇದು ಬಿಟ್ಟು ಹೋಗುವುದೇ ಮರಣ. ಈ ದೇಹವನ್ನ ನಮ್ಮ ಆತ್ಮ ಬಿಟ್ಟು ಹೋಗ್ತದಲ್ಲ, ಅದೇ ಮರಣ, ಈ ಲೋಕದ ಮರಣ, ಈ ದೇಹಕ್ಕೆ ಬರುವ ಮರಣ. ಆದ್ರೆ ಇದು ಈ ದೇಹದ ಎಂತ ಹೇಳುವಾಗ ಪೌಲನು ಹೇಳುವುದು ಮಣ್ಣಿನ ಘಟಕ ಎಂಬುದಾಗಿ ಇಲ್ಲಿ ತಿಳಿಸ್ತಾನೆ. ಆ ಪ್ರಕಾರವಾಗಿ ನಮ್ಮ ಆತ್ಮ ಈ ಮಣ್ಣಿನ ಘಟಕದಲ್ಲಿ ವಾಸ ಮಾಡುವಂತ ಸಂದರ್ಭದಲ್ಲಿ ಈ ನಿಕ್ಷೇಪವು ನಮಗೆ ಉಂಟು ಅಂದ್ರೆ, ಈ ದೇವರ ಬಲವು ನಮಗೆ ಉಂಟು ಎಂಬುದಾಗಿ ಈ ವಾಕ್ಯದ ಅರ್ಥ. ಮತ್ತೆ ಯಾವ ರೀತಿ ಇದೆ ಅಂದ್ರೆ, ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ಈ ವಾಕ್ಯವನ್ನ ನೀವು ಗಮನಿಸಿ. ಅತಿ ಸಂಕಟ ಪಡುವವರಲ್ಲ ನಾವು. ಕ್ರೈಸ್ತರಾದ ನಾವು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಚಿತ್ತ, ದೇವರ ಚಿತ್ತ, ತನ್ನ ಮಕ್ಕಳು ಈ ಲೋಕದಲ್ಲಿ ಜೀವನವನ್ನ ಯಾವ ರೀತಿ ಸಾಗಿಸಬೇಕು ಅಂತ ಹೇಳಿದ್ರೆ, ಕಷ್ಟ ಸಂಕಟಗಳ ನಡುವೆ. ಈಗ ನಾವು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮಗೇನಾದ್ರೂ ಒಂದು ಕಷ್ಟ ಬಂದು ಕೂಡಲೇ ನಮಗೊಬ್ರು ಪ್ರಾರ್ಥನೆ ಮಾಡ್ಲಿಕ್ಕೆ ಬೇಕು. ನಮಗೆ ಒಬ್ರು ಪ್ರಾರ್ಥನೆ ಮಾಡುವಂತ ಮುಖ್ಯ ಮೀಡಿಯೇಟರ್ ನಮಗೆ ಬೇಕು. ಯಾಕಂತ ಹೇಳಿದ್ರೆ, ನಮ್ಮ ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳ್ತಾನೋ ಇಲ್ವೋ,
ಆ ಪ್ರಾರ್ಥನೆಗೆ ನಮಗೆ ಉತ್ತರ ಸಿಗ್ತದೋ ಇಲ್ವೋ, ನಾಳೆ ದಿನ ಅದು ಪರಿಹಾರ ಆಗ್ತದೋ ಇಲ್ವೋ ಎಂಬ ಅನುಮಾನ. ಹಾಗಾಗಿ ನಾನೇನ್ ಮಾಡ್ತೀನಿ, ಪ್ರೇಯರ್ ರಿಕ್ವೆಸ್ಟ್ ಅಂತ ಈಗ ಹೊಸದಾಗಿ ಯಾವಾಗ ಶುರು ಆಯ್ತು ಇದು ಅಂತ ಹೇಳಿದ್ರೆ, ಈ ವಾಟ್ಸಪ್ ಮತ್ತೆ ಈ ಫೇಸ್ಬುಕ್, ಇಂಟರ್ನೆಟ್ ಯಾವ್ದೋ ಬಂತಲ್ಲ, ಅವಾಗಷ್ಟೇ ಶುರು ಆದದ್ದು. ಅದಕ್ಕಿಂತ ಮೊದಲು ಪ್ರೇಯರ್ ರಿಕ್ವೆಸ್ಟ್ ಎಂಬುದು ಇರಲಿಲ್ಲ. ಕೇವಲ ಪತ್ರಗಳಲ್ಲಿ ಬರೀತಿದ್ರು ಅವತ್ತಿನ ವಿಶ್ವಾಸಿಗಳು. ಇನ್ನೆಲ್ಲ ಲೆಟರ್ನೆಲ್ಲ ಕಾರ್ಡಲ್ಲಿ, ನಾನು ಕ್ಷೇಮವಾಗಿ, ದೇವರ ದಯೆಯಿಂದ ನಾನು ಕ್ಷೇಮವಾಗಿದ್ದೇನೆ, ನೀವು ಸಹ ಕರ್ತನ ದಯೆಯಿಂದ ಅದೇ ರೀತಿಯಲ್ಲಿ ಕ್ಷೇಮವಾಗಿರುವರೆಂದು ನಂಬುತ್ತೇನೆ. ಕೊನೆಯಲ್ಲಿ ನಮಗಾಗಿ ನಿಮ್ಮ ಅನುದಿನದ ಪ್ರಾರ್ಥನೆಯಲ್ಲಿ ನೆನೆಸಿಕೊಳ್ಳ್ರಿ, ಇಂತಿ ನಿಮ್ಮ ಕರ್ತನಲ್ಲಿ ಅಂತ ಏನೋ ಒಂದು ಬರೆದು ಮುಗಿಸ್ತಿದ್ರು. ಈಗ ಹಂಗಿಲ್ಲ. ಪ್ರೇಯರ್ ರಿಕ್ವೆಸ್ಟ್, ನಾವೇನ್ ಮಾಡ್ತಾ ಇದೀವಿ, ನಮ್ಮ ವೀಕ್ನೆಸ್ ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀವಿ. ನಮ್ಮ ವೀಕ್ನೆಸ್, ನನಗೆ 10 ಲಕ್ಷ ಸಾಲ ಇದೆ, ಬಹಳ ಕಷ್ಟ ಇದೆ, ನನಗೆ ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ಈ ಮೀಡಿಯೇಟರ್ಶಿಪ್ ಇದೆಯಲ್ಲ, ಇದು ಎಲ್ಲಿಂದ ಬಂದಿದ್ದು ಅಂತ ಹೇಳಿದ್ರೆ, ಅದು ಕರ್ತನ ವಾಕ್ಯದಲ್ಲಿ ಬಂದದ್ದಲ್ಲ. ವಾಕ್ಯದ ಮೂಲಕ ಬಂದದ್ದಲ್ಲ. ಇವತ್ತು ನಡೀತಾ ಇರುವಂತದ್ದು ನಾನು ಹೇಳ್ತಾ ಇರೋದು. ನಾವು ನಮ್ಮ ಸಭೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ದೇವರ ಆಜ್ಞೆಯನ್ನು ನಾವು ಒಬ್ಬರನ್ನೊಬ್ಬರು ಸಂತೈಸುವವರಾಗಿರ್ಬೇಕು, ಒಬ್ಬರ ಜವಾಬ್ದಾರಿಯನ್ನು ನಾವು ಹೊತ್ತುಕೊಳ್ಳುವವರಾಗಿರ್ಬೇಕು ಅಂತ ಹೇಳಿದಾಗ, ಅದು ಪ್ರಾರ್ಥನೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ ನಾವು ಸರಿಯಾಗಿ ಇಲ್ಲದೆ, ನಮ್ಮ ಪ್ರಾರ್ಥನೆ ದೇವರು ಕೇಳುವುದಿಲ್ಲ ಎಂಬ ಆ ಭಾವನೆಯಿಂದ ನಾವು ಇನ್ನೊಬ್ಬರ ಪ್ರಾರ್ಥನೆಗೆ ಹೋಗುವಂಥದ್ದು. ಆ ಪಾಸ್ಟರ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಅವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಿ ನಮಗೆ ಒಳ್ಳೇದಾಗ್ತದೆ ಅಂತ. ಆ ಒಂದು ಭಾವನೆ, ಆ ಭಾವನೆಯಲ್ಲಿ ನೀವು ದಯಮಾಡಿ ಪ್ರಾರ್ಥನೆಗೆ ಹೋಗಬಾರದು. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಆತನ ಬಲಾಧಿಕ್ಯವು ನಮಗೆ ಸರ್ವ ವಿಧದಲ್ಲೂ, ನಮಗೆ ಸಂಕಟ ಇದ್ರೂ ನಾವು ಅತಿ ಸಂಕಟ ಪಡುವವರಲ್ಲ. ದೇವರು ಖಂಡಿತವಾಗಿ ನಮ್ಮನ್ನ ಅತಿ ಸಂಕಟ ಪಡುವುದಕ್ಕೆ ಬಿಡುವುದಿಲ್ಲ. ನಾವು ದಿಕ್ಕು ಕಾಣದವರಾದರೂ ಕೇವಲ ದೆಸೆಗೆಟ್ಟವರಲ್ಲ, ಹಿಂಸೆ ಪಡುವವರಾಗಿದ್ದರೂ ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. ಯೇಸುವಿನದ್ದಾಗಿ, ಯೇಸುವಿನ ಮರಣಾವಸ್ಥೆಯನ್ನು ನಾವು ಅಂದ್ರೆ ಇದು ದೇವರು. ಈಗ ಈ ಪ್ರೇಯರ್ ಮಾಡಿ ನಾನು ಒಳ್ಳೇದ್ ಮಾಡ್ತೀನಿ ಎಂಬುದು ಏನಾಗಿದೆ, ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ ಅಂತ ಹೇಳಿದ್ರೆ, ಅದು ಇವತ್ತಿನ ದಿನ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿದೆ. ಬಿಸ್ನೆಸ್, ದುಡ್ಡುಗಾಗಿ ನಾವು ಯಾವ್ದೋ ಕೆಲವೆಲ್ಲ ಈಗ ಸ್ವಲ್ಪ ನಿಂತಿರುವಂತೆ ಕಾಣ್ತಿದೆ. ಮೊದಲು ಬಹಳ ಇತ್ತು. ನಿಮಗೆ ಇಂಥ ಪ್ರಾಬ್ಲಮ್ಸ್ಗೆ, ಬಿಸ್ನೆಸ್ಗೆ, ಈ ಬಿಸ್ನೆಸ್ ಪಾರ್ಟ್ನರ್ಸ್ ಪ್ರೇಯರ್, ಆಮೇಲೆ ಇನ್ನೊಂದು ಯಾವ್ದು ಟಿವಿ ಪಾರ್ಟ್ನರ್ಸ್ ಅಂತೆ ಅನೇಕ ಪಾರ್ಟ್ನರ್ಶಿಪ್ಗಳು ಮಾಡಿ ರಸೀದಿಗಳು ಕೊಟ್ಟು ದುಡ್ಡು ತಗೊಂಡು ಪ್ರೇಯರ್ ಮಾಡ್ಬೇಕಾದ್ರೆ ನಾವು ರಸೀದಿ ತಗೊಂಡು ನಾವು ಪ್ರೇಯರ್ ಮಾಡಿಸುವಂತ ಅನೇಕ ದೇವರ ಸೇವಕರ ಸಂಘ ಸಂಸ್ಥೆಗಳು ಈ ಲೋಕದಲ್ಲಿ, ನಮ್ಮ ರಾಜ್ಯದಲ್ಲೂ ಇತ್ತು, ಎಲ್ಲಾ ಕಡೆ ಇತ್ತು. ನೀವು ಗಮನಿಸಿ, ಅದು ಯಾವ ಪಾಠಕ್ಕೆ ಹೋಗ್ತದೆ ಅಂತ ಹೇಳಿದ್ರೆ, ಬಿಸ್ನೆಸ್ ಮಾಡ್ಕೊಳ್ಳೋದು, ಬಿಸ್ನೆಸ್ ಮಾಡಿ ಪ್ರೇಯರ್ ಮಾಡ್ತೀವಿ ಅಂತ ಹೇಳುವಂಥದ್ದು, ಮತ್ತೆ ಆ ಕಾಣಿಕೆಗೋಸ್ಕರ ಪ್ರೇಯರ್ನ ಮಾಡುವಂತವ್ರು. ನೀವು ಒಂದು ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಯಾವುದೇ ಸೇವಕರಾಗಲಿ, ಅವರು ಬಂದು ನಿಮಗೆ ಪ್ರಾರ್ಥನೆ ಮಾಡಿ ಕಾಣಿಕೆಗೆ ಡಿಮ್ಯಾಂಡ್ ಮಾಡುವುದಾದ್ರೆ ಅದು ದೇವರ ಸೇವೆ ಅಲ್ಲ. ಅದಕ್ಕೋಸ್ಕರನೇ ಈ ದೇವರು ನಮ್ಮ ಒಂದು ಸಭೆಯ ಬಗ್ಗೆ ಪ್ರಕಟಣಾ ಗ್ರಂಥದಲ್ಲಿ ಹೀಗೆ ಬರೆಸಲ್ಪಡುತ್ತದೆ. ನಾವು ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 14ನೇ ವಚನ, 15ನೇ ವಚನ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೋ ಅಲ್ಲ, ಬೆಚ್ಚಗೋ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ಬಾಯೊಳಗಿಂದ ಕಾರುವೆನು. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ, ಆದರೆ ನೀನು ಕೇವಲ ದುರಾವಸ್ಥೆಯಲ್ಲಿ ಬಿದ್ದಿರುವವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ಇದು ಎಷ್ಟು ಚೆನ್ನಾಗಿ ದೇವರು ವಾಕ್ಯದಲ್ಲಿ ಬರೆಸ್ತಾನೆ ಅಂತ ಹೇಳಿದ್ರೆ, ನಾವು ಒಬ್ಬೊಬ್ರು ಕ್ರೈಸ್ತರು ಕೂಡ ಇವತ್ತು ಇಂಥ ಒಂದು ಭ್ರಮೆಗೆ ಒಳಗಾಗಿದ್ದೇವೆ. ಇಂಥ ಒಂದು ಭ್ರಮೆ, ನಾವು ವಾಕ್ಯ ಏನಿದೆ ಅದನ್ನ ನಾವು ತಿಳ್ಕೊಳ್ಳದೆ ಈ ರೀತಿ ಈ ವ್ಯಾಪಾರ ಮನೋಭಾವನೆಯಿಂದ ಕಾಣಿಕೆಗೋಸ್ಕರ
ಈ ಪ್ರೇಯರ್ಗಳನ್ನ ಮಾಡ್ತೇವೆ, ನಾವು ನಿಮ್ಮ ಮನೆಯಲ್ಲಿ ಮಾಟ ಮಂತ್ರಗಳನ್ನ ತೆಗಿತೇವೆ, ನಿಮ್ಗಿರೋ ಕಷ್ಟಗಳನ್ನ ತೆಗಿತೇವೆ, ನಿಮ್ಗಿರತಕ್ಕಂಥ ನೋವುಗಳನ್ನ ನಾವು ಪರಿಹಾರ ಮಾಡ್ತೇವೆ, ನಿಮ್ಮನ್ನ ದೆವ್ವಗಳಿಂದ ಸಂರಕ್ಷಿಸ್ತೇವೆ, ಸೈತಾನಿಂದ ಸಂರಕ್ಷಿಸ್ತೇವೆ, ನಿಮಗೆ ದೆವ್ವ ಇದೆ ಅದನ್ನ ಬಿಡಿಸ್ತೇವೆ. ಈ ರೀತಿ ಎಲ್ಲ ಈ ಕೆಟ್ಟ ಕೆಟ್ಟ ರೀತಿ ಮುಕ್ತರಾದ ಕ್ರೈಸ್ತರನ್ನು, ಮುಕ್ತರಾಗಿ ಇರತಕ್ಕಂತ ಆ ಕ್ರೈಸ್ತ ಸಹೋದರ ಸಹೋದರಿಯರನ್ನು ಈ ರೀತಿಯಲ್ಲಿ ತಪ್ಪು ದಾರಿಗೆ ಎಳೆಯುವಂತ ಅನೇಕ ವಿಷಯಗಳು ಈ ಲೋಕದಲ್ಲಿರುವಾಗ ಅದನ್ನೇ ನೀವು ತಣ್ಣಗೋಲ ಬೆಚ್ಚಗೋಲ ಅವ್ರ ಹತ್ರಕ್ಕೆ ಹೋಗುವವರಿಗೆ ಬರೆಯುವಂಥದ್ದು, ಅವರ ಬೋಧನೆಯನ್ನು ಕೇಳುವಂತವರಿಗೆ ಬರೆಯುವಂಥದ್ದು, ನೀವು ತಣ್ಣಗೋಲ ಬೆಚ್ಚಗೋಲ ಎಂಬುದಾಗಿ. ಆದರೆ ದೇವರ ವಾಕ್ಯದಲ್ಲಿ ನಮಗಿರುವಂತದ್ದೇನು? 2 ಕೊರಿಂಥ 10ನೇ ಅಧ್ಯಾಯ 4ನೇ ವಚನ. 2 ಕೊರಿಂಥ 10ನೇ ಅಧ್ಯಾಯ ದೇವರು ನಮಗೆ ಕೊಟ್ಟಂತ 10ನೇ ಅಧ್ಯಾಯ 4ನೇ ವಚನ ತೆಗೀರಿ ದಯಮಾಡಿ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಓದಿ ಸಿಸ್ಟರ್. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ. ಹೌದು. ಈಗ ನಾವು ಈ ಪ್ರೇಯರ್ ರಿಕ್ವೆಸ್ಟ್ ಹಾಕೊಂಡು ಅವ್ರಗಳ ಹತ್ರ ಹೋಗಿ ದುಡ್ಡು ಕೊಟ್ಕೊಂಡು ಅವ್ರ ಮುಂದೆ ಕಾಲ್ಗಡ್ಡೆ ಬಿದ್ಕೊಂಡು ಅದನ್ನೆಲ್ಲ ನಮ್ಗೆ ದೇವರ ವಾಕ್ಯದಲ್ಲಿ ಬರೋದಿಲ್ಲ. ಅದ್ರಲ್ಲಿ ನೀವು ತಣ್ಣಗೋಲ್ಲ ಬೆಚ್ಚಗೋಲ್ಲ ಉಗುರ ಬೆಚ್ಚಿದ ನನ್ನ ಬಾಯಿಯೊಳಗಿಂದ ಕಾರುವೇನು ಅಂದ್ರೆ ಉಗುತು ಬಿಡುವೇನು ಅಂದ್ರೆ ನಿನಗೆ ರಕ್ಷಣೆಯೇ ಆಗುವುದಿಲ್ಲ ಎಂಬುದಾಗಿ ಅದು ಸೆಕೆಂಡರಿ ಮೀನಿಂಗ್. ಅದ ಅರ್ಥ ಆ ರೀತಿ ಕೊಡ್ತದೆ. ಇಲ್ಲಿ ನಮಗೆ ಕೊಟ್ಟಿರೋದಂತದ್ದು ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಆಗುವಂತವಳಗಾಗಿದೆ. ನಾವು ಉಪಯೋಗಿಸುವ ಆಯುಧಗಳು, ದೇವರು ನಮಗೆ ಆಯುಧಗಳನ್ನ ಕೊಟ್ಟಿದ್ದಾನೆ. ಈ ಒಂದು ವಿಚಾರದಲ್ಲಿ ಈ ಲೋಕಯಾತ್ರೆಯಲ್ಲಿ ನಾವು ನಮಗೆ ಬರ್ತಕ್ಕಂಥ ಸಮಸ್ಯೆಗಳನ್ನ, ಆ ಸಮಸ್ಯೆಗಳ ನಡುವೆ ನಾವು ತೂರಿ ಹೋಗುವಂತ ಸಂದರ್ಭದಲ್ಲಿ ನಮಗಾಗತಕ್ಕಂಥ ನೋವಿನಿಂದ, ಹಿಂಸೆಯಿಂದ, ಬಲಹೀನತೆಯಿಂದ, ಸೋಲುವಿಕೆಯಿಂದ ನಾವು ಗೆಲುವನ್ನು ಸಾಧಿಸುವುದಕ್ಕೋಸ್ಕರ ಈ ಲೋಕ ಸಂಬಂಧವಲ್ಲದ ಆಯುಧಗಳನ್ನು ನಮಗೆ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ದಯಪಾಲಿಸಿದ್ದಾನೆ. ಮತ್ತೆ ಅದೇ ರೀತಿಯಲ್ಲಿ ಇನ್ನೊಂದು ವಾಕ್ಯವನ್ನು ನೋಡೋಣ. ಇಲ್ಲಿ ಇನ್ನೊಂದು ವಾಕ್ಯದಲ್ಲಿ ಒಂದು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ, ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 8ನೇ ವಚನ. ನಾವಾದರೂ ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕಮಚವನ್ನು, ರಕ್ಷಣೆ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥ ಚಿತ್ತರಾಗಿರೋಣ. ನೋಡಿ, ಈ ಆಯುಧ, ಈ ಲೋಕ ಸಂಬಂಧವಲ್ಲದಂತ ಆತ್ಮೀಕವಾದಂತ ಆಯುಧವನ್ನು ದೇವರು ನಮಗೆ ದಯಪಾಲಿಸಿದ್ದಾನೆ. ಅದು ಹೇಗೆ ಅಂತ ಹೇಳಿದ್ರೆ, ನಾವಾದರೂ ಹಗಲಿನವರಾಗಿರಲಾಗಿ, ಅಂದ್ರೆ ನಾವು ಬೆಳಕಾಗಿದ್ದೇವೆ ಲೋಕಕ್ಕೆ ಎಂಬುದಾಗಿ ಒಂದು ಅರ್ಥ. ಎರಡನೇದಾಗಿ ಹಗಲಿನವರಾಗಿದ್ದೇವೆ ಅಂತ ಹೇಳಿದ್ರೆ ಆ ಪಾತಾಳ ಲೋಕದ ಅಂಧಕಾರದ ಶಕ್ತಿ ನಮ್ಮನ್ನ ಮುಟ್ಟುವುದಿಲ್ಲ, ಅದನ್ನ ನಾವು ನಮ್ಮನ್ನ ಅದು ಜಯಿಸುವುದಿಲ್ಲ. ಪಾತಾಳದ ಅಂಧಕಾರದ ಶಕ್ತಿ ಅಂತ ಹೇಳುವಾಗ ಪೇತ್ರನಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಮಾತು, ಪೇತ್ರನೇ, ನಾನು ಈ ಬಂಡೆಯ ಮೇಲೆ ಸಭೆಯನ್ನು ಕಟ್ಟುವೆನು, ಅದು ಪಾತಾಳ ಲೋಕದ ಅಂಧಕಾರದ ಶಕ್ತಿಯು ಕೂಡ ಅದನ್ನು ಅಲೋಕಿಸಲಾರದು ಅಂತ ಹೇಳಿದ್ರೆ, ಮರಣ ಅಂದ್ರೆ ಒಬ್ಬ ಮನುಷ್ಯನು ಕರ್ತನಾದ ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಲ್ಲದೆ ಆತನು ಭ್ರಷ್ಟನಾಗಿ ಸತ್ತರೆ ಅವನ ಆತ್ಮ ಎಲ್ಲಿಗೆ ಹೋಗ್ತದಂತೆ? ಪಾತಾಳದಲ್ಲಿ ನರಕದ ಯಾತ್ರೆ, ಅಂದ್ರೆ ಆ ಪಾತಾಳದ ಆ ಯಾತನೆಯ ಸ್ಥಳಕ್ಕೆ ಹೋಗ್ತದೆ. ಆ ಮರಣವೆಂಬುದು ಕೂಡ ತನ್ನ ಸಭೆಯನ್ನ ಅಲುಗಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ರೆ, ಇಲ್ಲೂ ಅದೇ ಅರ್ಥವನ್ನ ನಾವು ಹಗಲಿನವರಾದ್ದರಿಂದ, ಅಂದ್ರೆ ನಾವು ಬೆಳಕಿನ ರಾಜ್ಯದವರು, ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿದವರು ಬೆಳಕಿನ ರಾಜ್ಯದವರು.
ಅಂದ್ರೆ ಸರ್ವಶಕ್ತನಾದ ದೇವರು, ಸಕಲವನ್ನು ಸೃಷ್ಟಿ ಮಾಡಿದಂತ ದೇವರು, ಆತನು ವಾಸವಿರತಕ್ಕಂತ ಪರಲೋಕ ಸಂಸ್ಥಾನದವರು. ನಾವು ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನದ ಕೊನೆಯ ಭಾಗದಲ್ಲಿ ನೀವಾದರೋ ಪರಲೋಕ ಸಂಸ್ಥಾನದವರು ಎಂಬುದಾಗಿ ಆ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಎಷ್ಟು ಸ್ಪಷ್ಟವಾಗಿ ನಮಗೆ ತಿಳಿಸ್ತಾನೆ. ಇದು ವಿಶ್ವಾಸಿಗಳಿಗಿರ್ತಕ್ಕಂತ ಏನದು, ಅದು ಆ ವಿಶ್ವಾಸಿಗಳಿಗಿರ್ತಕ್ಕಂತ ಏನಂತೆ, ವಜ್ರ ಕವಚ, ನಿರೀಕ್ಷೆ ಎಂಬ ಅದು ಶಿರಸ್ತ್ರಾಣ, ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು, ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥಚಿತ್ತರಾಗಿರೋಣ ಅಂತ ಇದರಿಂದಲೇ ನಮಗೆ ಹೇಳುವಂಥದ್ದು. ನಮಗೆ ಮನುಷ್ಯರಿಗಿರ್ತಕ್ಕಂಥ ದೊಡ್ಡ ಭಯ ಯಾವುದು? ಕತ್ತಲೆ ಮತ್ತು ಮರಣ. ಪ್ರತಿಯೊಬ್ಬ ಮನುಷ್ಯನಿಗೂ ಇದುಂಟು. ನಾವು ಮರಣದ ನಂತರ ಆ ಕತ್ತಲೆಯ ರಾಜ್ಯಕ್ಕೆ ಹೋಗ್ತೇವೇನೋ, ಅನೇಕ ವೇದಗಳು ಕೂಡ ಅದನ್ನ ಸಾದರಪಡಿಸ್ತವೆ, ದೃಢಪಡಿಸ್ತವೆ. ಸತ್ಯವೇದದ ಜೊತೆಯಲ್ಲಿ ಅನೇಕ ವೇದಗಳು ಒಬ್ಬ ಮನುಷ್ಯ ಸತ್ತ ಮೇಲೆ ಅವನು ಒಂದು ಲೋಕಕ್ಕೆ ಹೋಗಿ ಜೀವಿಸ್ತಾನೆ ಎಂಬುದನ್ನ ಅನೇಕ ವೇದಗಳು ಒಪ್ಪುತ್ತವೆ. ಅದೇ ರೀತಿಯಲ್ಲಿ ಸತ್ಯವೇದ ಮಾತ್ರ ಸಂಪೂರ್ಣವಾಗಿ ಸತ್ಯವಾದ ವಿಷಯವನ್ನ ನಮಗೆ ತಿಳಿಸ್ತದೆ. ಒಬ್ಬ ಮನುಷ್ಯ ಸತ್ತ ಕೂಡಲೇ ಅವನಿಗೆ ನ್ಯಾಯ ತೀರ್ಪು, ಅದು ದೇವರ ವಾಕ್ಯದಲ್ಲಿ. ಆ ನ್ಯಾಯ ತೀರ್ಪಿನ ಪ್ರಕಾರ ಅವನ ಆತ್ಮ ಎಲ್ಲಿಗೆ ಹೋಗಬೇಕು? ಕತ್ತಲೆಯ ಖಂಡಕ್ಕೆ ಅವನು ಹೋಗಬೇಕು. ಅದು ಎಲ್ಲಿಗೆ? ಆ ಪಾತಾಳಕ್ಕೆ, ಆ ಯಾತನೆಯ ಸ್ಥಳಕ್ಕೆ ಅವನು ಹೋಗಬೇಕು. ಆದರೆ ಕ್ರಿಸ್ತನ ಮಕ್ಕಳಾದ ನಮಗೆ, ಯೇಸು ಕ್ರಿಸ್ತನನ್ನ ನಂಬಿದವರಿಗೆ ಇರುವಂತದ್ದೇನು? ಅವರಿಗೆ ಹಗಲಿನವರು, ಅಂದ್ರೆ ಅಲ್ಲಿಗೆ ಹೋಗುವವರಲ್ಲ, ಅವರು ಪರಲೋಕ ಸಂಸ್ಥಾನದವರು, ಅಂದ್ರೆ ಬೆಳಕಿರುವಂತ ಆ ರಾಜ್ಯಕ್ಕೆ ಬಾಧ್ಯಸ್ಥರು ಆಗಿದ್ದೇವೆ ಎಂಬುದನ್ನ, ಆ ನಂಬಿಕೆ, ಆ ನಿರೀಕ್ಷೆಯ ಶಿರಸ್ತ್ರಾಣ ನಾವು ಮೊದಲು ತೊಟ್ಟುಕೊಳ್ಳಬೇಕು. ಇದು 1 ಥೆಸಲೋನಿಕ 5:8 ಕೊಟ್ಟಿರ್ತಕ್ಕಂತ ಒಂದು ದೊಡ್ಡ ಆಯುಧ. ಯಾಕೆ ಈ ಆಯುಧಗಳನ್ನ ನಮಗೆ ಕೊಡಬೇಕು? ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಮತ್ತೊಮ್ಮೆ ಅದನ್ನ ಕೊನೆಯ ಬಾರಿನ ಹಿಂದೆ ನಾನು ಮಾತನಾಡುವಾಗ ನಿಮಗೆ ಅದನ್ನ ಓದಿಸಿದ್ದೆ. ಇನ್ನೊಂದು ಆವರ್ತಿ ಅದನ್ನು ಓದೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 6ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ಮತ್ತೊಂದು ಆವರ್ತಿ ನಾವು ಅದನ್ನ ಅಧ್ಯಯನ ಮಾಡೋಣ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಅಂತ ಹೇಳುವಾಗ ಆ ದೇವದೂತರ ಸಹಾಯವನ್ನ ನಾವು ಕರ್ತನು ನಮಗೆ ಕೊಡ್ತಾನೆ. ದೇವದೂತರ ನಮ್ಮ ಜೊತೆಯಲ್ಲಿಟ್ಟು ನಮ್ಮನ್ನ ಕಾಪಾಡ್ತಾನೆ ಎಂಬುದಾಗಿ ನಾನು ಕೀರ್ತನ ಪುಸ್ತಕದಲ್ಲಿ ಅನೇಕ ವಾಕ್ಯಗಳನ್ನ ನಿಮಗೆ ತೆಗೆಸಿ ಅದನ್ನ ಹೇಳಿದ್ದೆ. ಅದೇ ರೀತಿಯಲ್ಲಿ ಆತನ ಅತ್ಯಧಿಕವಾದ ಶಕ್ತಿ ಅಂತ ಹೇಳುವಾಗ ಅದು ದೇವದೂತರ ಶಕ್ತಿಯೇ. ಅವರು ದೇವದೂತರು ನಮ್ಮಲ್ಲಿದ್ದು ನಮ್ಮ ಕ್ರಿಸ್ತೀಯ ಜೀವಿತದಲ್ಲಿ ಅವರು ಸಹಾಯ ಮಾಡುವವರಾಗಿದ್ದಾರೆ ಎಂಬುದಾಗಿ ದೇವರು ನಮಗೆ ತಿಳಿಸ್ತಾನೆ. ಅವನು ತನ್ನ ದೂತರನ್ನು ಕಳಿಸಿ ದಂಡನ್ನ ಇಳಿಸಿ ಕಾಯ್ತಾನೆ. ನಮ್ಮ ಸುತ್ತಲೂ ಆ ದೇವರ ದೂತರ ದಂಡನ್ನೇ ಇಳಿಸಿ ಕಾಯುವನೆಂಬುದಾಗಿ ಕೀರ್ತನೆ 48ರಲ್ಲಿ ನಾವು ಓದ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಕಾಲು ಕಲ್ಲಿಗೆ ತಾಕದಂತೆ ದೇವದೂತರು ಅದೆಲ್ಲ ಕೈ ಹಿಡಿದು ಎತ್ಕೊಳ್ಳೋದ್ರೆ, ಇದು ವಾಕ್ಯ ಓದ್ಕೊಂಡು ಸಂತೋಷ ಪಡುವುದಕ್ಕೆ ಬರದಂತ ವಾಕ್ಯವಲ್ಲ. ಇವೆಲ್ಲ ನಿಜವಾಗಿಯೂ ದೇವರೊಬ್ಬ ವಿಶ್ವಾಸಿಗೆ ಕೊಡುವಂತ ವಾಕ್ಯ. ವಿಶ್ವಾಸಿ ಅಂತ ಹೇಳುವಾಗ ನಾವು ಮುಂದೆ ಹೇಳ್ತೇನೆ, ಇಲ್ಲೂ ಕೂಡ ನಮಗೆ ಆ ಹೋರಾಟದ ಜೀವನಕ್ಕೆ ಈ ಕ್ರಿಸ್ತೀಯ ಜೀವಿತದಲ್ಲಿ ಹೋರಾಟ ಇದೆ. ಆ ಹೋರಾಟದ ಜಯಿಸ್ಲಿಕ್ಕೆ ನಮ್ಗಿರ್ತಕ್ಕಂಥ ಮತ್ತೊಂದು ಆಧರಣೆಯ ಆಯುಧಗಳು ಅಂತ ಹೇಳಿ ನೋಡುವಾಗ, ಒಬ್ಬ ಸೈನಿಕನಿಗೆ ಕೊಡಲ್ಪಟ್ಟಂತ ಒಂದು ಆಯುಧಗಳು ಇಲ್ಲಿ ಇದ್ದಾವೆ. ಏನು ಅಲ್ಲಿ ನಾವು ನೋಡುವಾಗ ನಾವು ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ, ಅಂದರೆ 1000 ವರ್ಷಗಳು ಕ್ರಿಸ್ತನ ಆಳ್ವಿಕೆ ಮುಗಿದ ನಂತರ 2ನೇ ಗೋಗ್ ಮಗೋಬ್ ಎಂಬ ಯುದ್ಧವು
ಕರ್ತನಾದ ಯೇಸು ಕ್ರಿಸ್ತನಿಗೂ ಸೈತಾನನ ನಡುವೆ ನಡೆಯುವಂತಹ ಸಂದರ್ಭದಲ್ಲಿ ಆ ಯುದ್ಧ ಕಠಿಣವಾದಂತ ಯುದ್ಧ, ಅದು ಗೋಗ್ ಮಗೋಗ್ ಎಂಬ ಸ್ಥಳದಲ್ಲಿ ಅದು ನಡೆಯುವಾಗ ಆ ಒಂದು ಸ್ಥಳದಲ್ಲಿಯೂ ಕೂಡ ನಾವು ಏನಾಗಿರ್ತೇವೆ ಅಂತೆ, ಯುದ್ಧ ಸನ್ನದ್ಧರಾಗಿ ಕರ್ತನೊಂದಿಗೆ ಸೈನಿಕರಾಗಿದ್ದೇವೆ ಎಂಬುದನ್ನ ಈ ಒಂದು ಲೈನ್ ನಮಗೆ ತಿಳಿಸ್ತಾ ಇದೆ. ಯುದ್ಧವು ನಡೆಯುವ ದಿವಸದಲ್ಲಿ, ಅದು ಈ ಲೋಕದಲ್ಲಿ ನಡೆಯುವ ದಿವಸದಲ್ಲಿ ಕ್ರೈಸ್ತರು ಯಾರೋ ಈ ಮಿಲಿಟರಿಗೆ ಹೋಗೋದಿಲ್ಲ. ನೀವು ಆ ರೀತಿ ನೆನೆಸ್ಬೇಡ್ರಿ. ಇದು ಕರ್ತನಾದ ಯೇಸು ಕ್ರಿಸ್ತನಿಗೂ ಸೈತಾನನಿಗೂ ಸೈತಾನನ ದೂತರಿಗೂ ಆತನ ಜನರಿಗೂ ನಡೆಯುವಂತ ದೊಡ್ಡ ಯುದ್ಧ, ಗೋಗ್ ಮಗೋಗ್ ಎಂಬ ಯುದ್ಧದ ಸಮಯದಲ್ಲಿ ನಾವು ಅವರನ್ನ ಎದುರಿಸಿ ನಿಲ್ಲುವುದಕ್ಕೆ ಈಗಲಿಂದಲೇ ಈ ಲೋಕ ಯಾತ್ರೆಯಲ್ಲಿ ವಿಶ್ವಾಸಿಗಳಾದ ನಾವು ಈಗಲಿಂದಲೇ ಈ ಆಯುಧಗಳನ್ನ ಧರಿಸಿಕೊಳ್ಳುವಂಥದ್ದು ಈ ವಾಕ್ಯದಲ್ಲಿ ತಿಳಿಸ್ತದೆ. ಏನಂತ ಹೇಳಿದ್ರೆ, ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳ್ರಿ, ಸತ್ಯವೆಂಬ ನಡಕಟ್ಟನ್ನು. ಸತ್ಯ ಅಂತ ಹೇಳಿದ್ರೆ ಪರಲೋಕದಿಂದ ಬಂದಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಸಿಕ್ಕಿದಂತ ಆ ಸುವಾರ್ತೆ ಎಂಬ ಸತ್ಯ, ನೀತಿ ಎಂಬ ವಜ್ರ ಕವಚ, ಅಂದ್ರೆ ಆತನನ್ನ ನಂಬುವುದರ ಮೂಲಕ ನಾವು ನೀತಿವಂತರಾದೇವಲ್ಲ, ಆ ನಂಬಿಕೆ, ಅದರಿಂದ ಬಂದಂತ ನೀತಿ ಎಂಬ ಆ ಒಂದು ಬಿರುದು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ನಾವು ಮತ್ತೊಬ್ಬರಿಗೆ ಸುವಾರ್ತೆಯನ್ನು ಹೇಳುವಾಗ ನಾವು ದಿನದ ಪ್ರತಿಯಲ್ಲೂ ಕ್ಷಣದಲ್ಲೂ ಸಮಯ ಸಿಕ್ಕಾಲೆಲ್ಲ ಈ ಸುವಾರ್ತೆಯನ್ನು ಅವರಿಗೆ ತಿಳಿಸಬೇಕು. ಯಾಕಂತ ಹೇಳಿದ್ರೆ ನಾಶನ ಮಾರ್ಗದಲ್ಲಿ ಅವರಿದ್ದಲ್ಲಿ ಅವರು ನಮ್ಮ ಜೊತೆಯಲ್ಲಿ ದೇವರ ಮುಂದೆ ಬೆಳಕಿನವರಾಗಿ ಹಗಲಿನವರಾಗಿ ಅವರು ಕೂಡ ಈ ಮಂದೆಗೆ ಸೇರಿಸಲ್ಪಡಲಿ ಎಂಬುದಾಗಿ ದೇವರ ಚಿತ್ತವನ್ನು ನೆರವೇರಿಸುವಂತ ಸೈನಿಕರಾಗಿ ಈ ಲೋಕದಲ್ಲಿ ನಾವು ಇರಬೇಕೆಂಬುದನ್ನ ಈ ವಾಕ್ಯವು ತಿಳಿಸ್ತದೆ. ಹಾಗೆ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ನಮಗೆ ಕೆಲವು ಸಮಯದಲ್ಲಿ ತುಂಬಾ ಸೋತು ಹೋಗುವಂತ, ಭಯ ಬರುವಂತ ಅನೇಕ ಶೋಧನೆಗಳು ನಮಗೆ ಎದುರಾಗ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಅನೇಕ ಶೋಧನೆಗಳು ಬರ್ತದೆ. ಅದು ಯಾವ ರೀತಿ ಬರ್ತದೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವು ಸಂದರ್ಭದಲ್ಲಿ ಮರಣಕ್ಕೆ ಒಳಗಾಗುವಷ್ಟು ದುಃಖಕ್ಕೆ ಈಡಾಗುವಂತಹ ಸಂದರ್ಭಗಳು, ಭಯಕ್ಕೆ ಒಳಪಡುವಂತ ಸಂದರ್ಭಗಳು ವಿಶ್ವಾಸಿಗಳಾದ ನಮಗೆ ಬರ್ತದೆ. ಅನೇಕ ವಿಷಯಗಳು ಪ್ರತಿ ಕ್ಷಣದಲ್ಲಿ ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಇಂತಹ ಸಂದರ್ಭಗಳಲ್ಲಿ ನಮ್ಮ ಮನಸ್ಸು ಎಲ್ಲಿ ದೃಢವಾಗಿ ನಿಲ್ಲಬೇಕು ಅಂದರೆ ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆ. ಯಾರೂ ಇಲ್ಲಪ್ಪ, ನನಗೆ ಎಲ್ಲಾ ಬಾಗಿಲುಗಳು ಮುಚ್ಚಲ್ಪಡ್ತು, ನನಗೆ ಇನ್ನು ಬಾಳ್ಲಿಕ್ಕೆ ಅವಕಾಶನೇ ಇಲ್ಲ, ನಾನು ಇನ್ನು ಸಾಯೋದಕ್ಕೆ ನಾನು ಮುಂದಾಗಬೇಕೆ ಹೊರತು ನನಗೆ ಇನ್ಯಾವ ಆಸರೆಯೂ ನನಗಿಲ್ಲ. ಹೃದಯದಲ್ಲಿ ಇಂಥ ಭಯಂಕರವಾದ ನೋವು ನಮಗೆ ಬರ್ತದೆ. ಕಣ್ಣಿನಲ್ಲಿ ಯಾರು ಕಾಣದೇ ಇರುವ ಹಾಗೆ ಅಳುವಂತ ಸಂದರ್ಭಗಳು ಕೂಡ ನಮಗೆ ಬರುತ್ತದೆ. ಅನೇಕ ದುಃಖ ನಮ್ಮನ್ನ ಆವರಿಸ್ತದೆ. ಕಾಯಿಲೆಗಳು ಬಂದು ನಮ್ಮನ್ನ ತುಂಬಾ ಹೆದರಿಸ್ತವೆ. ಅದೇ ಸಮಯದಲ್ಲಿ ಸುಳ್ಳು ಬೋಧಕರು ಕೂಡ ನಮ್ಮನ್ನ ಆ ಸಮಯನ ಉಪಯೋಗಿಸಿ ನಮಗೆ ಅಡ್ಡದಾರಿ ಇಳಿಸುವಂತ ಶೋಧನೆಗಳನ್ನ ತಂದೊಡ್ಡುವವರಾಗಿಯೂ ಕೂಡ ಇರ್ತಾರೆ. ಈ ಬಿಸ್ನೆಸ್ ಮೇನ್ ಆಗಿ ಇಟ್ಟತಕ್ಕಂತ ಸೇವಕರು, ಅವರು ಕೂಡ ಆ ಒಂದು ಸಂದರ್ಭವನ್ನು ಉಪಯೋಗಿಸಿಕೊಳ್ಳುವಂತ ಸಂದರ್ಭಗಳು, ವಿಷಯಗಳು ನಮಗೆ ಎದುರಾಗುವಂತ ಸಂದರ್ಭದಲ್ಲಿ ನಾವು ಯಾವ ಗುರಾಣಿಯನ್ನು ಹಿಡ್ಕೊಳ್ಬೇಕಂತೆ, ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆ ಅಂತ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬಿದವರು ಎಂದಿಗೂ ಆಶಾಭಂಗ ಪಡರು. ಅವರಿಗೆ ಆಶಾಭಂಗ ಅಂದ್ರೆ ಅವರ ಆಸೆ ಭಂಗವಾಗುವುದೇ ಇಲ್ಲ. ಅವರಿಗೆ ಆ ಶೋಧನೆಯಿಂದ ದೇವರು ಖಂಡಿತವಾಗಿ ಬಿಡುಗಡೆಯನ್ನ ಕೊಡ್ತಾನೆ. ಶೋಧನೆ ಮೇಲೆ ಜಯಿಸಿ ಪುನಃ ಕೈ ಹಿಡಿದು ಮೇಲೆತ್ತಿ ನಿಲ್ಲಿಸ್ತಾನೆ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕು? ನಾವು ಪ್ರಾರ್ಥನೆ ಮಾಡಬೇಕು. ದೇವರಿಗೂ ನಮಗೂ ಇರ್ತಕ್ಕಂಥ ದೊಡ್ಡ ಸಂಪರ್ಕ, ದೊಡ್ಡ ಸೇತುವೆ, ಆ ಸೇತುವೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆ ಸೇತುವೆ ಮೂಲಕ ದೇವರನ್ನು ನಾವು ಸಂಪರ್ಕಿಸಬೇಕು. ದೇವರೇ, ನನ್ನ ಪರಿಸ್ಥಿತಿ ಹೀಗಾಗಿ ಹೋಯಿತು, ನಾಳೆಯಿಂದ ಈ ಲೋಕದಲ್ಲಿ ಬದುಕುವ ಯೋಗ್ಯತೆಯೇ ನನಗಿಲ್ಲ, ನಾನು ಇದಕ್ಕಿಂತ ಸಾಯೋದು ಹೆಚ್ಚು. ಅನೇಕ ಬಾರಿ ಅನೇಕರು ಅದನ್ನ ಆಲೋಚನೆ ಮಾಡ್ತಾರೆ. ನನ್ನ ಪ್ರೀತಿಯ ಸಹೋದರ, ನಾನು ಯಾಕೆ ಇರ್ಬೇಕು, ಇನ್ನು ಮುಗಿತ್ತು, ನನ್ನ ಎಲ್ಲಾ ಕಥೆಗಳು ಮುಗಿದೋಯ್ತು, ನನಗೆ ಯಾವ ಆಸರೆಯೂ ಇಲ್ಲ, ನನಗೆ ಮೈಯೆಲ್ಲ ಕಾಯಿಲೆ, ನನ್ನ ಹೃದಯದಲ್ಲಿ ನೋವು, ಎಲ್ಲ ಸೋಲು, ಊಟಕ್ಕೂ ಕೂಡ ನಾನು ಇನ್ನೊಬ್ಬ ಅಲಿಯುವಂತ ಪರಿಸ್ಥಿತಿ ನನಗೆ ಬರಬಹುದು. ಈ ತರ ಎಲ್ಲ ನೋವುಗಳು ನಮಗೆ ಬಂದಂತ ಸಂದರ್ಭದಲ್ಲಿ
ನಮ್ಮ ಕೈಯಲ್ಲಿ ಅದೊಂದು ಯುದ್ಧ. ನಮಗೆ ಎದುರಾಗ್ತಿರುವಂತಹ ಆ ಕಷ್ಟ ನಮಗೆ ಒಂದು ಯುದ್ಧ. ಆ ಯುದ್ಧ ಭೂಮಿಯಲ್ಲಿ ನಾವಿದ್ದೇವೆ. ವಿ ಆರ್ ಇನ್ ದ ವಾರ್ ಫೀಲ್ಡ್ ಅಂತ ನಾನು ಮೊದಲನೇ ಹೇಳಿದೆ. ಅದಕ್ಕಾಗಿಯೇ ಈ ವಾಕ್ಯವನ್ನು ದೇವರು ಬರೆಸಿದ್ದಾರೆ. ನಾವು ಮುಖ್ಯವಾಗಿ ಹಿಡಿದುಕೊಳ್ಳಬೇಕಾದ್ದು ನಂಬಿಕೆ ಎಂಬ ಗುರಾಣಿ. ಅಂದ್ರೆ ನಮಗೆ ಈಗ ಆಸರೆ ನಮ್ಮ ಕರ್ತನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ನಮ್ಮ ಆಸರೆ. ನಾವು ಅವನನ್ನ ಬಿಗಿಯಾಗಿ ಹಿಡ್ಕೊಳ್ಬೇಕು. ಸ್ವಾಮಿ, ನಾನು ನಂಬಿದ್ದೇನೆ, ನಿನ್ನ ಚಿತ್ತ ಎಲ್ಲವೂ ನೆರವೇರಲಿ. ನಿನ್ನ ಚಿತ್ತ అవును స్టీవనా ನಿನ್ನ ಚಿತ್ತಕ್ಕೆ ನನ್ನನ್ನು ನಾನು ಒಪ್ಪಿಸಿಕೊಂಡಿದ್ದೇನೆ ಎಂಬುದಾಗಿ ನಾವು ಆತನಿಗೆ ಮೊರೆ ಹೋಗಬೇಕು. ಯಾರೋ ಮತ್ತೊಬ್ಬ ಮನುಷ್ಯನ ಹತ್ರ, ಮತ್ತೊಬ್ಬ ಪಾಸ್ಟರ್ ಹತ್ರ ಹೋಗುವಂತದ್ದಲ್ಲ. ನೀವು ನಿಮ್ಮ ಹಿತೈಷಿಗಳಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳಿ, ಆದ್ರೆ ಪಬ್ಲಿಕ್ ಆಗಿ ಈ ಮೀಡಿಯಾಗಳಲ್ಲಿ ಅಲ್ಲಿ ಇಲ್ಲಿ ಅದನ್ನ ಪೋಸ್ಟ್ ಮಾಡಬೇಡಿ. ಬೇಕಾದ ಅವರು ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಒಂದು ಪರಿಸ್ಥಿತಿ ಅದು ಹೊರಗೆ ಬಂದಾಗ ಅವರು ಯಾವ ಸಹಾಯವನ್ನು ನಮಗೆ ಮಾಡುವುದಿಲ್ಲ. ಪ್ರಾರ್ಥನೆ ಮಾಡುವವರು ಕೂಡ ಈ ತರ ಆಗಿದೆ ಅಂತ ಎಂಬುದಾಗಿ ಎಲ್ಲ ಕಡೆ ಹೇಳ್ತಾರೆ. ಇರ್ಲಿ, ಆದ್ರೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಮೂಲಕ ನಾವು ತಂದೆಯಾದ ದೇವರಿಗೆ ಮೊರೆ ಇಡುವಾಗ, ಆ ನಂಬಿಕೆ ಎಂಬ ಗುರಾಣಿ ನಮ್ಮಲ್ಲಿ ನಾವು ಹಿಡಿದಿರುವಾಗ ನಮ್ಮನ್ನ ದೇವರು ಯಾವ್ಯಾವುದರಿಂದ ನಮ್ಮನ್ನ ಕಾಪಾಡ್ತಾನೆ. ಮುಂದೆ ವಾಕ್ಯದಲ್ಲಿ 16ನೇ ವರ್ಷದಲ್ಲಿ ಮುಂದೆ ನೋಡ್ರಿ, ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಕೆಡುಕನ ಅಂದ್ರೆ ಯಾರು? ಸೈತಾನನ. ಅಗ್ನಿ ಬಾಣಗಳು ಅಂದ್ರೆ ಏನು? ಸೈತಾನನು ಆತನ ದೂತರನ್ನ ಕಳಿಸಿ ನಮಗೆ ಶೋಧನೆಗೆ ಒಳಪಡಿಸುವಂತದ್ದು. ಅಂದ್ರೆ ನಂಬಿಕೆಯಿಂದ ಹಿಂಜಾರಿ ಹೋಗುವಂತಹ ಶೋಧನೆಗಳಿಗೆ ನಮ್ಮನ್ನ ಒಳಪಡಿಸುವಂತದ್ದು. ಇಂಥ ಕೆಟ್ಟ ಕೆಟ್ಟ ಈ ರೀತಿಯಲ್ಲಿ ನಮ್ಮನ್ನ ಆತನು ಬಯಲಿಗೆ ತರುವಂತದ್ದು. ಈ ರೀತಿ ಶೋಧನೆಗಳನ್ನ ಹೇಳುವಾಗ ಅದನ್ನ ಈ ರೀತಿ ವಾಕ್ಯದ ಗ್ರಂಥಕರ್ತನೆ ಈ ರೀತಿನೇ ಬರೀತಾನೆ. ಇದು ಏನಂದ್ರೆ, ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೂ ಶಕ್ತರಾಗಿವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ, ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಮ್ಮನ್ನ ಎಚ್ಚರಿಸುವಂತವನಾಗಿದ್ದೇನೆ. ನಾವು ಏನ್ ಮಾಡ್ಬೇಕು? ನಾವು ದೇವರಿಗೆ ಯಾವಾಗಲೂ ಕೂಡ ನಾವು ಪವಿತ್ರಾತ್ಮ ಪ್ರೇರಿತರಾಗಿ ಅಂತ ಹೇಳಿದ್ರೆ, ಪವಿತ್ರಾತ್ಮನ ಪ್ರೇರಿತರಾಗಿ ಅಂತ ಹೇಳುವಾಗ ಅನೇಕರು ಅನೇಕ ವಿಧದಲ್ಲಿ ಯೋಚನೆ ಮಾಡ್ತಾರೆ. ಅದು ಒಂದು ಕನ್ವರ್ಷನ್ ಆಗ್ತದೆ. ನನ್ನ ದೇಹದಲ್ಲಿ ಏನೋ, ನನ್ನ ಮನಸ್ಸಿನಲ್ಲಿ ಒಂದು ವ್ಯತ್ಯಾಸಗಳು ಬರ್ತದೆ, ಒಂದು ಹುಮ್ಮಸ್ಸು ಬರ್ತದೆ. ನಾನು ಕೂಗ್ತೇನೆ, ದೇವರನ್ನ ಕರಿತೇನೆ, ನಾನು ಕುಣಿತೀನಿ, ನಾನು ಕೈಗಳನ್ನ ಅಳ್ಳಾಡಿಸ್ತೇನೆ, ಚಪ್ಪಾಳೆ ಹೊಡಿ. ಇದೆಲ್ಲ ಅದು ಪವಿತ್ರಾತ್ಮನ ಪ್ರೇರಣೆ ಅಲ್ಲ, ಅದು ದೆವ್ವದ ಪ್ರೇರಣೆ. ದೆವ್ವ ಬಂದವರೇ ಆಡೋದು. ಅಂದ್ರೆ ನಾನು ಯಾರನ್ನು ಟೀಸ್ ಮಾಡ್ತಾ ಇಲ್ಲ, ಬಟ್ ಆ ಒಂದು ಪೊಸಿಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಪವಿತ್ರಾತ್ಮನ ಪ್ರೇರಣೆ ಅಂತ ಹೇಳಿದ್ರೆ ನಾವು ಗಲಾತ್ಯದವರ ಪತ್ರಿಕೆಯಲ್ಲಿ ನಾವು ಓದುವಾಗ ಎಲ್ಲಾ ಸದ್ಗುಣಗಳು, ಕರ್ತನಾದ ಯೇಸು ಕ್ರಿಸ್ತನ ಮಕ್ಕಳಲ್ಲಿ ಇರ್ತಕ್ಕಂಥ ಎಲ್ಲ ಸದ್ಗುಣಗಳು, 9 ಸದ್ಗುಣಗಳನ್ನ ಅಲ್ಲಿ ಬರೆಯಲ್ಪಟ್ಟಿದೆ 5ನೇ ಅಧ್ಯಾಯದಲ್ಲಿ. ಆ ಸದ್ಗುಣಗಳ ಮೂಲಕ ನಾವು ಉತ್ತೇಜಿತರಾಗಿ ಇಟ್ಟುಕೊಂಡು ನಾವು ನಮ್ಮ ಜೀವನದಲ್ಲಿ ಕ್ರಿಸ್ತನ ಪ್ರಕಾಶ ಪಡಿಸುವವರಾಗಿ ಯಾವಾಗಲೂ ನಾವು ಏನು ಮಾಡ್ಬೇಕು? ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆ ಅಂತ ಹೇಳಿದ್ರೆ ವಿಧ ವಿಧವಾದ ಪ್ರಾರ್ಥನೆ ಎಂಬುದಾಗಿ ಕೆಲವರು ಹೇಳ್ತಾರೆ. ಮಧ್ಯಾಹ್ನದ ಪ್ರಾರ್ಥನೆ, ಬೆಳಗಿನ ಪ್ರಾರ್ಥನೆ ಅದಲ್ಲ, ಅಥವಾ ಮೊಣಕಾಲ ಹಾಕಿ ಮಾಡುವಂತ ಪ್ರಾರ್ಥನೆ, ಬಾಗಿಲು ಹಾಕೊಂಡು ಮಾಡುವಂತ ಪ್ರಾರ್ಥನೆ, ಒಬ್ಬನೇ ಮಾಡುವಂತ ಪ್ರಾರ್ಥನೆ, ಗುಂಪಿನಲ್ಲಿ ಮಾಡುವ ಇದು ಸಕಲ ವಿಧವಾದ ಪ್ರಾರ್ಥನೆ ಅಂದ್ರೆ ಅರ್ಥ ಅದಲ್ಲ. ಸಕಲ ವಿಧವಾದ ವಿಷಯದಲ್ಲಿ ದೇವರಿಗೆ ನಾವು ಪ್ರಾರ್ಥನೆ ಮಾಡುವುದು ಎಂಬುದಾಗಿ ಈ ವಾಕ್ಯದ ಅರ್ಥ. ಎಲ್ಲಾ ವಿಷಯಗಳನ್ನ ದೇವರ ಬಳಿಗೆ ನಾವು ತರಬಹುದು, ಆತನ ಪಾದ ಸನ್ನಿಧಾನಕ್ಕೆ ತರಬಹುದು, ಆತನಿಗೆ ನಾವು ಹೇಳಬಹುದು ನಮ್ಮ ಮನಸ್ಸಿನ ಇಂಗಿತ, ಸಂತೋಷ, ಸಮಾಧಾನ, ನೆಮ್ಮದಿ ಪ್ರತಿಯೊಂದನ್ನು, ಸಕಲ ಎಲ್ಲ ಸಮಸ್ಯೆಗಳನ್ನು ದೇವರ ಮುಂದೆ ಆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಅರಿಕೆ ಮಾಡಬೇಕೆಂಬುದಾಗಿ ಈ ವಾಕ್ಯವು ನಮಗೆ ತಿಳಿಸ್ತದೆ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ ಅಂತ ಹೇಳ್ತಾರೆ.
ಎಚ್ಚರವಾಗಿರಿ ಅಂದ್ರೆ ಏನು, ಒಂದ್ಸರಿ ಕಾಷನರಿ ಆಗ್ತದೆ, ಎಚ್ಚರಿಕೆ. ಇನ್ನೊಂದು ಹೇಳಿದ್ರೆ ನಾವು ನಿದ್ರೆ ಮಾಡುವವರು ಆಗಿರಬಾರದು. ಅಂದ್ರೆ ಈ ದೇಹಕ್ಕೆ ಬರುವಂತ ನಿದ್ರೆ ಅಲ್ಲ, ನಿದ್ರೆ ಅಲ್ಲ. ನಾವು ಯಾವ ವಾಕ್ಯದಲ್ಲಿ ಆಕ್ಟಿವ್ ಆಗಿರ್ಬೇಕು ಕ್ರೈಸ್ತರು. ಸೋಲಬಾರದು. ನಾವು ಬಹಳ ಚುರುಕಾಗಿ ಇರ್ಬೇಕು. ಫಾರ್ ಎಕ್ಸಾಂಪಲ್ ನಮ್ಮ ಸೈಮನ್ ಅಣ್ಣವ್ರನ್ನ ನೀವು ನೋಡಿ, ಅವರು ಏನೇ ಕಷ್ಟ ಇರ್ಲಿ, ಎಷ್ಟೇ ಸುಖ ಇರ್ಲಿ, ಎಷ್ಟು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅವರು ಎಲ್ಲಾ ಕಡೆ ಪ್ರಯಾಣ. ಮೊನ್ನೆ ಒಬ್ಬರು ದೇವರ ಸೇವಕರು ಬಂದಿದ್ರು. ನಾನು ಅವ್ರ ಜೊತೆನಲ್ಲಿ 4 ದಿವಸ ಇದ್ದೆ. ಅವ್ರ ವಯಸ್ಸಾಯ್ತು, ಆದ್ರೂ ಕೂಡ ನಾನು ಟ್ರಾವೆಲ್ ಮಾಡ್ತಾನೆ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಅವರು ಅನೇಕ ವಿಷಯಗಳನ್ನ ದೇವರು ಅವರ ಅವರ ಹೃದಯದಲ್ಲಿ ಮತ್ತು ಅವರ ಜ್ಞಾನ ಪಟದಲ್ಲಿ ಇಟ್ಟಿದ್ದಾನೆ. ಅದನ್ನ ಸ್ಪಷ್ಟವಾಗಿ ಹೇಳುವಂತ ಸೇವಕರಾಗಿ ಅವರನ್ನು ಆರಿಸಿಕೊಂಡಿರುವುದರಿಂದ, ಅವ್ರು ಎಲ್ಲೋ ಒಂದು ಕಡೆ ಕೂತ್ಕೊಂಡ್ರೆ ಆಗೋದಿಲ್ಲ. ನಾನು ಎಲ್ಲರಿಗೂ ಹೇಳ್ಬೇಕು, ಎಲ್ಲರನ್ನೂ ನಾನು ಫ್ಲೇರ್ ಅಪ್ ಮಾಡ್ಬೇಕು, ಎಲ್ಲರನ್ನ ಇದರಲ್ಲಿ ವಿದ್ಯಾವಂತರನ್ನಾಗಿ ಮಾಡಬೇಕು ಎಂಬುದಾಗಿ ಅವರು ಬಂದು ನಿನ್ನೆ ಒಂದು 5 ದಿವಸ ಬಂದು ಆ ಕಾರ್ಯವನ್ನು ನೆರವೇರಿಸಿ ಹೋದ್ರು. ಪುನಃ ಅವರು ಅನೇಕ ಕಡೆ ಹೋಗಿದ್ದಾರೆ. ಅನೇಕ ಅವರು ದೈಹಿಕವಾಗಿ ವೀಕ್ನೆಸ್ ಇದೆ, ವಯಸ್ಸಾಗ್ತಾ ಇದೆ, ಆದ್ರೂ ಕೂಡ ಅವ್ರು ನಿಲ್ತಾ ಇಲ್ಲ, ಆಕ್ಟಿವ್ ಆಗಿದ್ದಾರೆ ಅವರು ದೇವರ ಮುಂದೆ. ಅದನ್ನೇ ಈ ವಾಕ್ಯವು ನಮಗೆ ತಿಳಿಸ್ತದೆ. ಕ್ರೈಸ್ತ ಸಹೋದರ ಸಹೋದರಿಯರು ಯಾವಾಗ ಆಕ್ಟಿವ್ ಆಗಿರ್ಬೇಕು. ಈ Zoom meeting ನಲ್ಲಿ ಕೂತ್ಕೊಂಡು ಎಲ್ಲ ಒಂದ್ ಕಡೆ ಯಾರೋ ಒಬ್ರು ಮಾತಾಡ್ತಾ ಇದಾರೆ, ಅವ್ರಿಗೆ ಸೆನ್ಸ್ ಇಲ್ಲ. ಅವರು ಮಾತಾಡುವಾಗ ಅಟ್ಲೀಸ್ಟ್ ಅದನ್ನ ಲಾಕ್ ಮಾಡ್ಬೇಕು, ಇಲ್ಲ ಅದನ್ನ ಮ್ಯೂಟ್ ಮಾಡ್ಬೇಕು ಅನ್ನೋ ಕೂಡ ಅವ್ರಿಗಿಲ್ಲ. ಅವ್ರು ಮಾತಾಡ್ತಲೇ ಇದ್ದಾರೆ. ಇದು ಈ ವಾಕ್ಯಕ್ಕೆ ವಿರುದ್ಧವಾದಂತದ್ದು. ಇದು ನೋಡಿ, ವಾಕ್ಯವನ್ನ ಓದಿ ಅಂದಾಗ ಕಾಂಪಿಟೇಷನ್ ಮೇಲೆ ಓದ್ಬೇಕು. ಇದು ಆಕ್ಟಿವ್. ಇದನ್ನೇ ಈ ವಾಕ್ಯ ನಮಗೆ ತಿಳಿಸ್ತಾ ಇದೆ. ನಾವು ಎಷ್ಟು ಹೇಳ್ಕೊಡ್ತೀನಿ ಪ್ರೀತಿಯ ಸಹೋದರ ಸಹೋದರಿ. ಇದು ಕಿಚ್ಚಕ್ಕೆ ನಾನು ದೇವರ ವಾಕ್ಯವನ್ನು ಹೆಚ್ಚಾಗಿ ಆಶೀರ್ವಾದಿಸಲಿ ಮಾತನಾಡಲಿ. ಥ್ಯಾಂಕ್ ಯು.